ಒಮ್ಮೆ ಅರಸನಾದ ಸೈರಸ್ ಯುದ್ಧದಲ್ಲಿ ಭಾರಿ ಜಯವನ್ನು ಹೊಂದಿದನು. ಸೋತಂತ ರಾಜನ ಎಲ್ಲ ಆಸ್ತಿಯೊಂದಿಗೆ ರಾಜಕುಮಾರನನ್ನು, ಅವನ ಹೆಂಡತಿ ಹಾಗೂ ಮಕ್ಕಳನ್ನು ಸಹ ಕೈದಿಗಳಾಗಿ ಸೆರೆ ಹಿಡಿದನು. ಅವರನ್ನು ಕೈದಿಗಳಾಗಿ ನ್ಯಾಯಾಲಯದ ಮುಂಭಾಗಕ್ಕೆ ಕರೆತಂದರು. ಸೈರಸ್ ರಾಜಕುಮಾರನನ್ನು ನೋಡಿ, ನಾನು ಈ ಹೊತ್ತು ನಿನಗೆ ಬಿಡುಗಡೆ ಮಾಡಿದರೆ ನೀ ನನಗೇನು ಕೊಡ್ತೀಯಾ ಅಂತ ಕೇಳಿದ. ಅದಕ್ಕೆ ರಾಜಕುಮಾರನು, ನನ್ನ ಅರ್ಧ ಆಸ್ತಿಯನ್ನು ನಿನಗೆ ಕೊಡುವೆನು ಅಂದನು. ಒಂದು ವೇಳೆ ನಿನ್ನ ಮಕ್ಕಳನ್ನು ಬಿಡುಗಡೆ ಮಾಡಿದರೆ ನೀ ನನಗೇನು ಕೊಡುವೆ ಎಂದು ಕೇಳಿದನು. ಅದಕ್ಕೆ ಅವನು, ನನ್ನ ಆಸ್ತಿಯನ್ನೆಲ್ಲ ತೆಗೆದುಕೋ ಅಂದನು. ಮತ್ತೆ ಸೈರಸ್, ನಿನ್ನ ಹೆಂಡತಿಯನ್ನು ಬಿಡುಗಡೆ ಮಾಡಿದರೆ ನೀ ನನಗೇನು ಕೊಡುವೆ ಎಂದು ಕೇಳಿದನು. ಅದಕ್ಕೆ ರಾಜಕುಮಾರನು ತಾನು ಬಹಳವಾಗಿ ಪ್ರೀತಿಸಿದ ಹೆಂಡತಿಯನ್ನು ನೋಡಿ ನಗುತ್ತಾ, ನನ್ನ ಪ್ರಾಣವನ್ನೇ ಕೊಡುತ್ತೇನೆ ಎಂದನು. ಈ ಉತ್ತರವನ್ನು ಕೇಳಿ ಸೈರಸ್ ಬಹಳ ಸಂತೋಷಪಟ್ಟನು ಮತ್ತು ಅವರಲ್ಲಿನ ಪ್ರೀತಿ ವಾತ್ಸಲ್ಯದಿಂದ ಸ್ಪರ್ಶಿಸಲ್ಪಟ್ಟು ಅವನು ರಾಜಕುಮಾರನನ್ನು ಮತ್ತು ಅವನ ಕುಟುಂಬವನ್ನು ಹಾಗೂ ಎಲ್ಲ ವಸ್ತುಗಳನ್ನು ಬಿಡುಗಡೆ ಮಾಡಿದನು. ಆ ಸಾಯಂಕಾಲ ರಾಜಕುಮಾರನು ತನ್ನ ಹೆಂಡತಿಗೆ, ಅರಸನಾದ ಸೈರಸ್ ಬಹಳ ಸುಂದರನಾಗಿದ್ದಾನಲ್ಲವೇ ಎಂದು ಕೇಳಿದನು. ಅದಕ್ಕೆ ಅವನ ಹೆಂಡತಿ, ನನಗೆ ಗೊತ್ತಿಲ್ಲಪ್ಪ, ನಾನಂತೂ ಅವನನ್ನ ನೋಡಲೇ ಇಲ್ಲ ಅಂದಳು. ಆಗ ರಾಜಕುಮಾರನು, ಹಾಗಿದ್ರೆ ನಿನ್ನ ಕಣ್ಣುಗಳು ಯಾರ ಮೇಲಿತ್ತು ಎಂದು ಕೇಳಿದನು. ಅದಕ್ಕೆ ಅವನ ಹೆಂಡತಿ, ನನಗಾಗಿ ಪ್ರಾಣ ಕೊಡಲು ಸಿದ್ಧನಾಗಿರುವ ನನ್ನ ಪತಿಯ ಮೇಲೆ ಮಾತ್ರವೇ ನನ್ನ ಕಣ್ಣು ಸೀಮಿತವಾಗಿತ್ತು ಅಂದಳು. ಆ ರಾಜಕುಮಾರನು ಬರೀ ಬಾಯಿ ಮಾತಿನಿಂದಲೇ ಜೀವವನ್ನು ಕೊಡುವೆನು ಅಂದನು. ಆದರೆ ಯೇಸು ನಮಗಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿದ್ದಾನೆ. ನಮ್ಮ ಪಾಪಗಳಿಗಾಗಿ ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಸುರಿಸಿದ್ದಾನೆ. ಆದ್ದರಿಂದ ನಾವು ಇನ್ನಷ್ಟು ಹೆಚ್ಚಾಗಿ ನಮ್ಮ ಯೇಸುವನ್ನೇ ದೃಷ್ಟಿಸಿ ನೋಡಬೇಕು. ನಮ್ಮ ಕಣ್ಣುಗಳು ಯೇಸುವಿಗೆ ಮಾತ್ರ ಸ್ವಂತವಾಗಿರಬೇಕು. ಹಾಗಾದರೆ ನಾವು ನಮ್ಮ ಜೀವಿತದಲ್ಲಿ ಯೇಸುವನ್ನು ಮಾತ್ರವೇ ದೃಷ್ಟಿಸಿ ನಡೆಯೋಣವೇ?